ನಾವು ಹೇಳ್ತೀವಿ ಇವ ಕೆಟ್ಟವದಾನ ಅಂತ ಹಿಂಗೆ ಹೇಳಕ್ಕೆ ಹೋದ್ರೆ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ, 3 ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವ. ಅವ 1 ಪಟ್ಟು ಕೆಟ್ಟಿದ್ರೆ ನೀ 3 ಪಟ್ಟು ಕೆಟ್ಟದಿ ಅಂತ ತೋರಿಸ್ತಿರ್ತಾವೆ. ಅದಕ್ಕೆ ನಾವು ಕಲಿಯುವುದೇನಿದೆ, ನಮ್ಮಲ್ಲಿರುವ ದುರುಷಗಳನ್ನು ದುರ್ಗುಣಗಳನ್ನು ತೆಗೆಯುವುದು, ಒಳ್ಳೆಯದನ್ನು ಬೆಳಕೊಂಡು ಉಣ್ಣುವ ಸಲುವಾಗಿಯೇ ಇದೊಂದು ಕಾರ್ಯಾಗಾರ. ಅಂದರೆ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಬದುಕಬೇಕಾಗ್ತದೆ. ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ ವಿಶ್ವಕ್ಕಾಗಿ ಅವರು ಬದುಕಬೇಕು. ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಮನುಷ್ಯ ಬದುಕಬೇಕಾಗ್ತದೆ. ಯಾಕಂದ್ರೆ ದೇವರು ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೀವಿ ಮತ್ತು ಹೋಗುವಾಗನೂ ಖಾಲಿ ಕೈಯಿಂದ ಹೋಗ್ತೀವಿ. ಮತ್ತಿಷ್ಟೆಲ್ಲ ಭೂಮಿ ನಮಗೆ ಅನ್ನ ಕೊಟ್ಟೈತಿ, ನದಿಗಳು ನೀರು ಕೊಟ್ಟಾವ, ಗಿಡಗಳು ಗಾಳಿ ಕೊಟ್ಟಾವ, ಸೂರ್ಯ ಬೆಳಕು ಕೊಟ್ಟಾನ. ಇಷ್ಟೆಲ್ಲ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವೆ ಇಲ್ಲ. ಮತ್ತೆ ಏನು ಯಾವುದಾದ್ರೂ ನದಿ ನಮಗೆ ಇಷ್ಟು ರೊಕ್ಕ ಕೊಟ್ಟರೆ ನೀರು ಕೊಡ್ತೀವಂತ ನದಿ ಕೇಳೈತಾ? ಮಾವಿನ ಗಿಡ ನಮಗಿಷ್ಟು ರೊಕ್ಕ ಕೊಟ್ರನ ಮಾವಿನ ಹಣ್ಣು ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತಾ? ಗಾಳಿ ನೀವು ಒಂದು ICUದಾಗಿದ್ದರೆ ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವಸಕ್ಕೆ 1 ಲಕ್ಷ ಬಿಲ್ ಮಾಡ್ತಾರೆ. ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ, ಒಮ್ಮೆರೆ ಬಿಲ್ ಕೇಳ್ಯಾವೆ ನಾವು? ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗಿಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗೆ. ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ರೆ ನಮ್ಮಷ್ಟು ಕೃತಜ್ಞರ ಯಾರೂ ಇಲ್ಲ, ಕೃತಜ್ಞರ ಯಾರೂ ಇಲ್ಲ. ಅದಕ್ಕೆ ನಾವು ಈ ವಿಶ್ವಕ್ಕೆ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ. ಯೋಗಿ ಅಂತಂದ್ರೆ ಯಾರು? ಯೋಗಿ ಅಂದ್ರೆ ಬರೀ ಕಣ್ಣು ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ. ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಗವಿಯೊಳಗೆ ಕುಂತವ ಯೋಗಿ ಅಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ. ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರಿಗೆ there are moral responsibilities, there are social responsibilities, there are national responsibilities. ನಿಮಗೆಲ್ಲ ಭಾಳಷ್ಟು ಜವಾಬ್ದಾರಿಗಳಿವೆ. ಯುವಕರು ಅಂದ್ರೆ ಕಣ್ಣಾಗ ಕಳೆ, ಏನು ಮೈಯಾಗ ಉತ್ಸಾಹ, ಕನಸು ಕಾಣಬೇಕು, ಚಲೋ ಇರ್ಬೇಕು, ಉತ್ಸಾಹ ಇರ್ಬೇಕು. ಎದ್ದು ಕೂಡಲೇ ಏನು ಬಿಡಪ್ಪ ಯಾವಾಗ ಹೋಗ್ತೀವಿ ಅನ್ನಂಗೆ ಹೇಳ್ಬಾರ್ದು ಮನುಷ್ಯ. ಉತ್ಸಾಹದಿಂದ ಹೇಳ್ಬೇಕು. ಒಮ್ಮೆ ಸೋಲಿರುತ್ತದೆ, ಒಮ್ಮೆ ಅಪಮಾನಗಳಿರ್ತವೆ, ಒಮ್ಮೆ ನೋವುಗಳಿರ್ತವೆ, ಒಮ್ಮೆ ಬಡತನ ಇರ್ತದೆ. ಇವೆಲ್ಲದರ ಮಧ್ಯದೊಳಗೆ ಒಂದು ಆಶಾಕಿರಣ ಇರ್ತದೆ ಎದೆಯೊಳಗೆ. ಅದನ್ನು ಬಿಟ್ಟು ಬದುಕಬಾರ್ದು ಮನುಷ್ಯ. ಏಳುವಾಗ ಹೊಸ ಆಲೋಚನೆಯೊಂದಿಗೆ, ಹೊಸ ವಿಚಾರದೊಂದಿಗೆ ಕಣ್ಣು ತೆರಿಬೇಕು ಮನುಷ್ಯ. ನಿಮ್ಮ ಮನೆಯ ಮುಂದಿನ ಹೂವು ನಿನ್ನಿದ್ದಂಗೆ ಇವತ್ತಿಲ್ಲ, ಸೋ ಫ್ರೆಶ್ ಇಟ್ ಈಸ್. ನಿಮ್ಮ ಮನೆಯ ಅಂಗಳದೊಳಗೆ ಅರಳಿದ ಹೂವು ನಿನ್ನೆ ಇದ್ದಂಗೆ ಇವತ್ತು ಹೂವು ಇಲ್ಲ, ನಿನ್ನೆ ಇದ್ದಂಗೆ ಗಿಡ ಇಲ್ಲ. ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ. ಅಲ್ಲಿ ಎಷ್ಟು ತಾಜಾತನ ಐತಿ. ಈ ವಿಶ್ವದೊಳಗೆ ಪ್ರತಿನಿತ್ಯ ಬಾಡಿದ ಮುಖ ಇಟ್ಕೊಂಡು ಏಳುವ ಪ್ರಾಣಿ ಅಂದ್ರೆ ಮನುಷ್ಯ ಒಬ್ಬನ. ಎದ್ದು ಕೂಡಲೇ ನಾವು ಚಿಂತೆಯಿಂದ ಬಾಡಿದ ಮುಖದಿಂದ ಹೇಳಿದ್ವಿ. ಎದ್ದು ಕೂಡಲೇ ಯಾರು ಹೂವಿನ ಮುಖ ನೋಡಬೇಡ್ರಿ ಅಂತ ಒಮ್ಮೆರ ಅಂದಾರ. ಎದ್ದು ಕೂಡಲೇ ಮನುಷ್ಯರು ಅವನ ಮುಖ ನೋಡಕ್ಕೆ ಹೋಗ್ಬೇಡ ಅಂತೀವಿ ನಾವು. ಆದ್ರೆ ಹೂವಿನ ಮುಖ ನೋಡಬೇಡ್ರಿ, ಆಕಳು ಮುಖ ನೋಡಬೇಡ್ರಿ ಅಂತ ಯಾರಿಗಾರ ಅಂದಾರೇನು? ಇಲ್ಲ. ಏಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳಬೇಕು, ಹೊಸ ಆಲೋಚನೆಗಳೊಂದಿಗೆ ಹೇಳಬೇಕು. ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗೆ ಅನ್ನ ಇಲ್ಲ, ಮನೆ ಅಡ್ಡಾಡ್ತಿರ್ತಾರಿಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲವೋ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕ ಆಗ್ತಾನಷ್ಟೇ. ಏಳುವಾಗ ಒಳ್ಳೆಯ ವಿಚಾರಗಳಿಂದ ಏಳುವುದು, ಒಳ್ಳೆಯ ಸಂಕಲ್ಪಗಳಿಂದ ಏಳುವುದು. ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ, ಪ್ರಶ್ನೆ ಇಲ್ಲ. ಆದರೆ ಒಳ್ಳೆಯ ಸಂಕಲ್ಪಗಳ ಬಡತನ ಇರಬಾರ್ದು. ಯಾವಾಗ ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರ್ದು. ಅದಕ್ಕೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು ಇವು ಜಗತ್ತನ್ನು ಕಟ್ಟುತ್ತಾವೆ.